ಇನ್ನು ಮಹಾಕುಂಭಮೇಳ ದೇಶ ವಿದೇಶಗಳಲ್ಲಿ ಸದ್ದು ಮಾಡ್ತಾ ಇದೆ. ಕೋಟಿ ಕೋಟಿ ಭಕ್ತಾದಿಗಳು ಪ್ರಯಾಗ್ರಾಜ್ಗೆ ಹರಿದು ಬರ್ತಾ ಇದ್ದಾರೆ. ಇದೀಗ ಓರ್ವ ನಟಿ ಸನ್ಯಾಸ ದೀಕ್ಷೆ ಪಡೆದಿದ್ದಾರೆ. ಇವರು 90ರ ದಶಕದ ಪಡ್ಡೆ ಹೈಕ್ಗಳ ಗಮನ ಸೆಳೆದಿದ್ರು. ರಿಪೋರ್ಟ್. ಕಿನ್ನರ ಅಖಾಡದಲ್ಲಿ ದೀಕ್ಷೆ ಪಡೆದ ಖ್ಯಾತ ನಟಿ ಮಮತಾ ಕುಲಕರ್ಣಿ ಈಗ ಮಮತಾನಂದಗಿರಿ. ಒಂದು ಕಾಲದಲ್ಲಿ ಬಾಲಿವುಡ್ ನಟಿಯಾಗಿ ಗುರುತಿಸಿಕೊಂಡಿದ್ದ ಮಮತಾ ಕುಲಕರ್ಣಿ ಸನ್ಯಾಸತ್ವದ ಹಾದಿ ತುಳಿದಿದ್ದಾರೆ. ನಿನ್ನೆ ಸನ್ಯಾಸ ದೀಕ್ಷೆ ಸ್ವೀಕರಿಸಿದ್ದು ಸಂಗಮದಲ್ಲಿ ಕುಟುಂಬ ಸದಸ್ಯರಿಗೆ ಪಿಂಡದಾನ ಮಾಡಿದ್ದಾರೆ. ಈ ಪ್ರಕ್ರಿಯೆ ಪೂರೈಸಿದ ನಟಿಗೆ ಕಿನ್ನರ ಅಖಾಡದಲ್ಲಿ ಸನ್ಯಾಸ ದೀಕ್ಷೆ ನೀಡಲಾಯಿತು. ಮಮತಾ ಕುಲಕರ್ಣಿ ಇನ್ಮುಂದೆ ಶ್ರೀ ಯಯಾಮಿ ಮಮತಾನಂದ ಗಿರಿಯಾಗಲಿದ್ದಾರೆ. ದೀಕ್ಷೆ ಪಡೆದ ಬಳಿಕ ವೃಂದಾವನದಲ್ಲಿರುವ ಆಶ್ರಮದ ಜವಾಬ್ದಾರಿ ನೀಡಲಾಗಿದ್ದು, ಇನ್ಮುಂದೆ ತಮ್ಮ ಸಂಪೂರ್ಣ ಜೀವನವನ್ನು ಸನಾತನ ಧರ್ಮದ ಪ್ರಚಾರಕ್ಕಾಗಿ ಮೀಸಲಿಡಲಿದ್ದಾರೆ. इसकी क्या शुरुआत में क्या बोला आपको? ये महादेव और महाकाली का आदेश था, मेरे गुरु का आदेश था, इसलिए आज का दिन उन्होंने चूज किया, मैंने कुछ नहीं किया. ನಟಿ ಮಮತಾ ಕುಲಕರ್ಣಿ ಸನಾತನ ಸಂಸ್ಥೆಗಾಗಿ ಕೆಲಸ ಮಾಡಬೇಕು, ಸನಾತನಕ್ಕಾಗಿ ಸಿನಿಮಾ ಮಾಡಬೇಕು ಎಂದು ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಮಹಾಕುಂಭಮೇಳ ದೇಶ ವಿದೇಶಗಳಲ್ಲಿ ಸದ್ದು ಮಾಡ್ತಾ ಇದೆ. ಕೋಟಿ ಕೋಟಿ ಭಕ್ತಾದಿಗಳು ಪ್ರಯಾಗ್ರಾಜ್ಗೆ ಹರಿದು ಬರ್ತಾ ಇದ್ದಾರೆ. ಇದೀಗ ಓರ್ವ ನಟಿ ಸನ್ಯಾಸ ದೀಕ್ಷೆ ಪಡೆದಿದ್ದಾರೆ. ಇವರು 90ರ ದಶಕದ ಪಡ್ಡೆ ಹೈಕ್ಗಳ ಗಮನ ಸೆಳೆದಿದ್ರು. ರಿಪೋರ್ಟ್. ಕಿನ್ನರ ಅಖಾಡದಲ್ಲಿ ದೀಕ್ಷೆ ಪಡೆದ ಖ್ಯಾತ ನಟಿ ಮಮತಾ ಕುಲಕರ್ಣಿ ಈಗ ಮಮತಾನಂದಗಿರಿ. ಒಂದು ಕಾಲದಲ್ಲಿ ಬಾಲಿವುಡ್ ನಟಿಯಾಗಿ ಗುರುತಿಸಿಕೊಂಡಿದ್ದ ಮಮತಾ ಕುಲಕರ್ಣಿ ಸನ್ಯಾಸತ್ವದ ಹಾದಿ ತುಳಿದಿದ್ದಾರೆ. ನಿನ್ನೆ ಸನ್ಯಾಸ ದೀಕ್ಷೆ ಸ್ವೀಕರಿಸಿದ್ದು ಸಂಗಮದಲ್ಲಿ ಕುಟುಂಬ ಸದಸ್ಯರಿಗೆ ಪಿಂಡದಾನ ಮಾಡಿದ್ದಾರೆ. ಈ ಪ್ರಕ್ರಿಯೆ ಪೂರೈಸಿದ ನಟಿಗೆ ಕಿನ್ನರ ಅಖಾಡದಲ್ಲಿ ಸನ್ಯಾಸ ದೀಕ್ಷೆ ನೀಡಲಾಯಿತು. ಮಮತಾ ಕುಲಕರ್ಣಿ ಇನ್ಮುಂದೆ ಶ್ರೀ ಯಯಾಮಿ ಮಮತಾನಂದ ಗಿರಿಯಾಗಲಿದ್ದಾರೆ. ದೀಕ್ಷೆ ಪಡೆದ ಬಳಿಕ ವೃಂದಾವನದಲ್ಲಿರುವ ಆಶ್ರಮದ ಜವಾಬ್ದಾರಿ ನೀಡಲಾಗಿದ್ದು, ಇನ್ಮುಂದೆ ತಮ್ಮ ಸಂಪೂರ್ಣ ಜೀವನವನ್ನು ಸನಾತನ ಧರ್ಮದ ಪ್ರಚಾರಕ್ಕಾಗಿ ಮೀಸಲಿಡಲಿದ್ದಾರೆ. इसकी क्या शुरुआत में क्या बोला आपको? ये महादेव और महाकाली का आदेश था, मेरे गुरु का आदेश था, इसलिए आज का दिन उन्होंने चूज किया, मैंने कुछ नहीं किया. ನಟಿ ಮಮತಾ ಕುಲಕರ್ಣಿ ಸನಾತನ ಸಂಸ್ಥೆಗಾಗಿ ಕೆಲಸ ಮಾಡಬೇಕು, ಸನಾತನಕ್ಕಾಗಿ ಸಿನಿಮಾ ಮಾಡಬೇಕು ಎಂದು ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಮಹಾಕುಂಭಮೇಳ ದೇಶ ವಿದೇಶಗಳಲ್ಲಿ ಸದ್ದು ಮಾಡ್ತಾ ಇದೆ. ಕೋಟಿ ಕೋಟಿ ಭಕ್ತಾದಿಗಳು ಪ್ರಯಾಗ್ರಾಜ್ಗೆ ಹರಿದು ಬರ್ತಾ ಇದ್ದಾರೆ. ಇದೀಗ ಓರ್ವ ನಟಿ ಸನ್ಯಾಸ ದೀಕ್ಷೆ ಪಡೆದಿದ್ದಾರೆ. ಇವರು 90ರ ದಶಕದ ಪಡ್ಡೆ ಹೈಕ್ಗಳ ಗಮನ ಸೆಳೆದಿದ್ರು. ರಿಪೋರ್ಟ್. ಕಿನ್ನರ ಅಖಾಡದಲ್ಲಿ ದೀಕ್ಷೆ ಪಡೆದ ಖ್ಯಾತ ನಟಿ ಮಮತಾ ಕುಲಕರ್ಣಿ ಈಗ ಮಮತಾನಂದಗಿರಿ. ಒಂದು ಕಾಲದಲ್ಲಿ ಬಾಲಿವುಡ್ ನಟಿಯಾಗಿ ಗುರುತಿಸಿಕೊಂಡಿದ್ದ ಮಮತಾ ಕುಲಕರ್ಣಿ ಸನ್ಯಾಸತ್ವದ ಹಾದಿ ತುಳಿದಿದ್ದಾರೆ. ನಿನ್ನೆ ಸನ್ಯಾಸ ದೀಕ್ಷೆ ಸ್ವೀಕರಿಸಿದ್ದು ಸಂಗಮದಲ್ಲಿ ಕುಟುಂಬ ಸದಸ್ಯರಿಗೆ ಪಿಂಡದಾನ ಮಾಡಿದ್ದಾರೆ. ಈ ಪ್ರಕ್ರಿಯೆ ಪೂರೈಸಿದ ನಟಿಗೆ ಕಿನ್ನರ ಅಖಾಡದಲ್ಲಿ ಸನ್ಯಾಸ ದೀಕ್ಷೆ ನೀಡಲಾಯಿತು. ಮಮತಾ ಕುಲಕರ್ಣಿ ಇನ್ಮುಂದೆ ಶ್ರೀ ಯಯಾಮಿ ಮಮತಾನಂದ ಗಿರಿಯಾಗಲಿದ್ದಾರೆ. ದೀಕ್ಷೆ ಪಡೆದ ಬಳಿಕ ವೃಂದಾವನದಲ್ಲಿರುವ ಆಶ್ರಮದ ಜವಾಬ್ದಾರಿ ನೀಡಲಾಗಿದ್ದು, ಇನ್ಮುಂದೆ ತಮ್ಮ ಸಂಪೂರ್ಣ ಜೀವನವನ್ನು ಸನಾತನ ಧರ್ಮದ ಪ್ರಚಾರಕ್ಕಾಗಿ ಮೀಸಲಿಡಲಿದ್ದಾರೆ.
इसकी क्या शुरुआत में क्या बोलूं आपको। ये महादेव और महाकाली का आदेश था, मेरे गुरु का आदेश था, इसलिए आज का दिन उन्होंने चूज किया, मैंने कुछ नहीं किया। ನಟಿ ಮಮತಾ ಕುಲಕರ್ಣಿ ಸನಾತನ ಸಂಸ್ಥೆಗಾಗಿ ಕೆಲಸ ಮಾಡಬೇಕು, ಸನಾತನಕ್ಕಾಗಿ ಸಿನಿಮಾ ಮಾಡಬೇಕು ಎಂದು ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಮಹಾಕುಂಭಮೇಳ ದೇಶ ವಿದೇಶಗಳಲ್ಲಿ ಸದ್ದು ಮಾಡ್ತಾ ಇದೆ. ಕೋಟಿ ಕೋಟಿ ಭಕ್ತಾದಿಗಳು ಪ್ರಯಾಗ್ರಾಜ್ಗೆ ಹರಿದು ಬರ್ತಾ ಇದ್ದಾರೆ. ಇದೀಗ ಓರ್ವ ನಟಿ ಸನ್ಯಾಸ ದೀಕ್ಷೆ ಪಡೆದಿದ್ದಾರೆ. ಇವರು 90ರ ದಶಕದ ಪಡ್ಡೆ ಹೈಕ್ಳ ಗಮನ ಸೆಳೆದಿದ್ರು. ರಿಪೋರ್ಟ್. ಕಿನ್ನರ ಅಖಾಡದಲ್ಲಿ ದೀಕ್ಷೆ ಪಡೆದ ಖ್ಯಾತ ನಟಿ ಮಮತಾ ಕುಲಕರ್ಣಿ ಈಗ ಮಮತಾನಂದಗಿರಿ. ಒಂದು ಕಾಲದಲ್ಲಿ ಬಾಲಿವುಡ್ ನಟಿಯಾಗಿ ಗುರುತಿಸಿಕೊಂಡಿದ್ದ ಮಮತಾ ಕುಲಕರ್ಣಿ ಸನ್ಯಾಸತ್ವದ ಹಾದಿ ತುಳಿದಿದ್ದಾರೆ. ನಿನ್ನೆ ಸನ್ಯಾಸ ದೀಕ್ಷೆ ಸ್ವೀಕರಿಸಿದ್ದು, ಸಂಗಮದಲ್ಲಿ ಕುಟುಂಬ ಸದಸ್ಯರಿಗೆ ಪಿಂಡದಾನ ಮಾಡಿದ್ದಾರೆ. ಈ ಪ್ರಕ್ರಿಯೆ ಪೂರೈಸಿದ ನಟಿಗೆ ಕಿನ್ನರ ಅಖಾಡದಲ್ಲಿ ಸನ್ಯಾಸ ದೀಕ್ಷೆ ನೀಡಲಾಯಿತು. ಮಮತಾ ಕುಲಕರ್ಣಿ ಇನ್ಮುಂದೆ ಶ್ರೀ ಯಯಾಮಿ ಮಮತಾನಂದ ಗಿರಿಯಾಗಲಿದ್ದಾರೆ. ದೀಕ್ಷೆ ಪಡೆದ ಬಳಿಕ ವೃಂದಾವನದಲ್ಲಿರುವ ಆಶ್ರಮದ ಜವಾಬ್ದಾರಿ ನೀಡಲಾಗಿದ್ದು, ಇನ್ಮುಂದೆ ತಮ್ಮ ಸಂಪೂರ್ಣ ಜೀವನವನ್ನು ಸನಾತನ ಧರ್ಮದ ಪ್ರಚಾರಕ್ಕಾಗಿ ಮೀಸಲಿಡಲಿದ್ದಾರೆ. इसकी क्या शुरुआत में क्या बोलूं आपको। ये महादेव और महाकाली का आदेश था, मेरे गुरु का आदेश था, इसलिए आज का दिन उन्होंने चूज किया, मैंने कुछ नहीं किया। ನಟಿ ಮಮತಾ ಕುಲಕರ್ಣಿ ಸನಾತನ ಸಂಸ್ಥೆಗಾಗಿ ಕೆಲಸ ಮಾಡಬೇಕು, ಸನಾತನಕ್ಕಾಗಿ ಸಿನಿಮಾ ಮಾಡಬೇಕು ಎಂದು ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಮಹಾಕುಂಭಮೇಳ ದೇಶ ವಿದೇಶಗಳಲ್ಲಿ ಸದ್ದು ಮಾಡ್ತಾ ಇದೆ. ಕೋಟಿ ಕೋಟಿ ಭಕ್ತಾದಿಗಳು ಪ್ರಯಾಗ್ರಾಜ್ಗೆ ಹರಿದು ಬರ್ತಾ ಇದ್ದಾರೆ. ಇದೀಗ ಓರ್ವ ನಟಿ ಸನ್ಯಾಸ ದೀಕ್ಷೆ ಪಡೆದಿದ್ದಾರೆ. ಇವರು 90ರ ದಶಕದ ಪಡ್ಡೆ ಹೈಕ್ಳ ಗಮನ ಸೆಳೆದಿದ್ರು. ರಿಪೋರ್ಟ್. ಕಿನ್ನರ ಅಖಾಡದಲ್ಲಿ ದೀಕ್ಷೆ ಪಡೆದ ಖ್ಯಾತ ನಟಿ ಮಮತಾ ಕುಲಕರ್ಣಿ ಈಗ ಮಮತಾನಂದಗಿರಿ. ಒಂದು ಕಾಲದಲ್ಲಿ ಬಾಲಿವುಡ್ ನಟಿಯಾಗಿ ಗುರುತಿಸಿಕೊಂಡಿದ್ದ ಮಮತಾ ಕುಲಕರ್ಣಿ ಸನ್ಯಾಸತ್ವದ ಹಾದಿ ತುಳಿದಿದ್ದಾರೆ. ನಿನ್ನೆ ಸನ್ಯಾಸ ದೀಕ್ಷೆ ಸ್ವೀಕರಿಸಿದ್ದು, ಸಂಗಮದಲ್ಲಿ ಕುಟುಂಬ ಸದಸ್ಯರಿಗೆ ಪಿಂಡದಾನ ಮಾಡಿದ್ದಾರೆ. ಈ ಪ್ರಕ್ರಿಯೆ ಪೂರೈಸಿದ ನಟಿಗೆ ಕಿನ್ನರ ಅಖಾಡದಲ್ಲಿ ಸನ್ಯಾಸ ದೀಕ್ಷೆ ನೀಡಲಾಯಿತು. ಮಮತಾ ಕುಲಕರ್ಣಿ ಇನ್ಮುಂದೆ ಶ್ರೀ ಯಯಾಮಿ ಮಮತಾನಂದ ಗಿರಿಯಾಗಲಿದ್ದಾರೆ. ದೀಕ್ಷೆ ಪಡೆದ ಬಳಿಕ ವೃಂದಾವನದಲ್ಲಿರುವ ಆಶ್ರಮದ ಜವಾಬ್ದಾರಿ ನೀಡಲಾಗಿದ್ದು, ಇನ್ಮುಂದೆ ತಮ್ಮ ಸಂಪೂರ್ಣ ಜೀವನವನ್ನು ಸನಾತನ ಧರ್ಮದ ಪ್ರಚಾರಕ್ಕಾಗಿ ಮೀಸಲಿಡಲಿದ್ದಾರೆ. इसकी क्या शुरुआत में क्या बोलूं आपको। ये महादेव और महाकाली का आदेश था, मेरे गुरु का आदेश था, इसलिए आज का दिन उन्होंने चूज किया, मैंने कुछ नहीं किया। ನಟಿ ಮಮತಾ ಕುಲಕರ್ಣಿ ಸನಾತನ ಸಂಸ್ಥೆಗಾಗಿ ಕೆಲಸ ಮಾಡಬೇಕು, ಸನಾತನಕ್ಕಾಗಿ ಸಿನಿಮಾ ಮಾಡಬೇಕು ಎಂದು ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.